ಗ್ರೀಟಿಂಗ್ ನಂಗೆ ಬಡಗೆಲ್ಲಾಗ ಜನ ಎಲ್ಲಾಗ ನಮಸ್ಕಾರ. ಇಂದೊಂದು ವಿಡಿಯೋ ಇದನ್ನು ಬರ್ತಿದ್ದಲೆ ಮುಖ್ಯವಾದ ಜೋಲಿ ಯಾವುದು ಎಲ್ಲ ವಿಡಿಯೋ ಮುಖ್ಯಿತ ಹಿಂಗೊಂದು ಟಾಪಿಕ್ ಎತ್ತಿ ಇನ್ನೊಂದು ಮುಖ್ಯವಾದ ಜೋಲಿತೇನ ಈಗ ನಂಗೆ ಹೆಣ್ಮಕ್ಕಳು ಅರಿಯಬೇಕಾದ ಮುಖ್ಯವಾದ ಜೋಲಿ ಒಂದಾವುದು. ಎರಡಾವುದು ಗಂಡು ಮಗುನುಡಿಯ ಗಂಡನುಡಿಯ ಒಂದು ಜೋಲಿ ಮತ್ತು ಹೆಣ್ಣುಗಳು ಎತ್ತಿ ಎಜುಕೇಟ್ ಮಾಡೋದು ಹೆಣ್ಮಕ್ಕಳು ಎಲ್ಲರ ಬಂದು ಎತ್ತಮಾಕಿ ಬೀಪು ಅನ್ನೋದು ಒಂದು ಜೋಲಿ. ಮೂರಾವುದು ನಂಗೆ ಕೂಡ ಒಳ್ಳೆ ಇದ್ದವಕ್ಕ ಒಂದು ಸರಿಯಾದ ಟೈಮ್ ಸರಿಯಾದಾಗಿ ಒಂದು ತಪ್ಪ ಕರೆಂಡುಗಳೇ ಅವಾಗ ಅದಕ್ಕಿಂತ ಎತ್ತ ಒಪ್ಪದು ಮುಂದೆ ಒಂದು ಜೋಲಿ. ಫಸ್ಟ್ ಏನು ಮಾಡಿದ್ರೆ ನಂಗೆ ಎಲ್ಲ ನೋಡೋಣ ಒಬ್ಬ ಒಂದು ಕುನ್ನ ವಯಸ್ಸಿನ ಸತ್ತುಬಿಟ್ಟ, ಒಂದು ಕುನ್ನ ವಯಸ್ಸಿನ ಜೋಲಿ ಬಿಟ್ಟ, ಒಂದು ಇದು ಲಾಸ್ ಆಗಿಬಿಟ್ಟ. ಇದ್ರೆ ನಂಗೆ ಮತ್ತೊಬ್ಬ ನೋಡಲೆ ನಂಗೆ ಒಂದು ಆಗವೇ ಆಗ ಅದು ಅವಕಾರ ತೆಂಬು ನಿಂಚಿನ ನಂಗೆ ಲೈಫ್ ಎಂದು ಗ್ಯಾರಂಟಿ ತಗೊಳ್ಳೋದು ಜೋಲಿ ಬಂದು ಇಂದು ನಂಗೆ ಒಳಗಡದೆ ಇದೆ ಮತ್ತೆ ನಂಗೆ ಲೈಫ್ ಇಸ್ ನಾಟ್ ಟೇಕ್ ಇಟ್ ಇಸ್ ಗ್ಯಾರಂಟಿ. ನಾಯಿಗೂ ಒಳಗಟ್ರ ನಾಯಿಗೂ ಹೊಟ್ರ ಅಲ್ಲಿ ಲೈಫ್ ಲಾಂಗ್ ಇದೈತೆ ಒಳಗೆ ಅಂತ ಹೇಳ್ಕೊಡು ನಂಗೆ ಏಟಮ್ಮ ಏನಕ್ಕೆ ಒಂದು ಪುನಃ ಸ್ಟೋರಿ ಆ ಮುನಿವ ನಂಗೆ ಇದನ್ನ ಸ್ಟಾರ್ಟ್ ಮಾಡೋ ಯಾಕಂದರೆ ಒಂದು 24 ವಯಸ್ಸು ಒಂದು ಹೆಣ್ಣು ಚಾರ್ಟೆಡ್ ಅಕೌಂಟೆಂಟು ಕತ್ತಿದ್ರೆ ಆ ಹೆಣ್ಣಿಗೆ ಬಂದು ಒಂದು ಒಳ್ಳೆಯ ಹಸ್ಬೆಂಡು ಅಮ್ಮ IT ವರ್ಕ್ ಮಾಡ ಒಳ್ಳೆಯ ಸಂಭಾಷಿಸೋ ಮದುವೆ 29 ವರ್ಷ ಮದುವೆ ಮಾಡಿಟ್ಟಾರೆ. ಮದುವೆ ಮಾಡಿ ಲೈಫ್ ಬಂದು ಪರ್ಫೆಕ್ಟ್ ಮ್ಯಾಚ್ ಎಲ್ಲ ಸೂಪರ್. ಪಡವ ಗಿಲ್ಚೋದಿಯಾ ಅವ್ರು ಪಡವ ಗಿಲ್ಚೋದಿಯಾ ಕಾಚ ಕಣ ಸಂಭಾಷಿರ ನಮ್ಮದು ಅಮ್ಮ 4-5 ಲಕ್ಷ ವರ್ಷ ಸಂಭಾಷಿನಿ 3 ಲಕ್ಷ ಸಂಭಾಷಿಯ ಈಗ ಸ್ಟಾರ್ಟಿಂಗ್ ನೆರೆಯ ಸಂಭಾಷಿಸಿದ್ದಾರೆ. ಇದು ಲೈಫ್ ಒಳಗೆ ಒಯ್ಡೆ ಅಟ್ರ 3-4 ವರ್ಷ ಆಯ್ತು ಲೈಫ್ ಬಂದು ಅಪ್ಪರ ಎಂಜಾಯ್ ಅದು ತುಂಬ ಒಂದು ಕಪಲ್ ಎಂಜಾಯ್ ಮಾಡಿರೋ ಇಲ್ಲಿ ಅನ್ಬೋಗೆ ಹಣ ಕಾಸು ಎಲ್ಲ ಬಸ್ಸಿ ಜೋಲಿ ಎಲ್ಲ ನಡೆದೆ ಇಂದ ಮತ್ತು ಟ್ರಬಲು ಇಲ್ಲ. ಇವಾಗ ಕೆರಡ ಮಗೊಂದು ಕೂಸು ಅಪ್ಪ ಒಳಗೆಲ್ಲ ಒಳ್ಳಂಗೆ ಸೆಟ್ಲ್ ಆಗಿದ್ದಾರೆ. ಇವಾಗ ಒಳಗಿದ್ದಾನೆ ಒಳ್ಳಂಗೆ ಫಸ್ಟ್ ಕ್ಲಾಸು ಮಂಚರು ಫಸ್ಟ್ ಕ್ಲಾಸ್ ಲೈಫ್ ಒಳ್ಳೆ ಓಡಿ ನಟ್ರ ಒಂದು 4-5 ವರ್ಷ 4 ವರ್ಷ ತಾಂಡಿದ್ದು ಉಣ್ಣಿಯೇ ಒಂದು ಜನ ಗಂಡ ಒಪ್ಪನೆ ಆಫೀಸಿಂದ ಒಪ್ಪನೆ ಕಾರ್ದು ಒಪ್ಪನೆ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತು ಮದುವೆ ಮಾಡಿ 4 ವರ್ಷ ಇಟ್ಟ. ಹೆಣ್ಣುಗೆ 24 ಕಳೆದು ಈಗ 28 ಹತ್ತಾಗಿಟ್ಟ. ಗಂಡಗ ಇನ್ನು 33 ಸತ್ತುಬಿಟ್ಟ. ಸತ್ತದಿಂದಾಡು ನಂಗೆ ಏನು ಮಾಡೋದಂದರೆ ನಂಗೆ ಮೇಯ್ನ್ ಜೋಲಿ ಏನಂದರೆ ಬಡವ್ರದಿಗೆ ಹೆಣ್ಮಕ್ಕಳು ಬಂದು ಅಪಾರ ಗಂಡು ಮಗರು ನಂಬಿಬಿಟ್ಟಾರೆ. ಅದಾವುದು ನನಗೆ ಟೋಟಲ್ ಅದು ಸರೆಂಡರ್ ಆಯ್ತು. ಒಂದು ಜೋಲಿ ನಂಗೆ ಕಪ್ಪು ತುಂಬುದಿಲ್ಲ ಎಲ್ಲ ಅದು ಮಂಚ ಮಾಡಿಬಿಟ್ಟು ನಂಗೆ ಮಂಚ ಇದ್ದಾಗ ನಂಗೇನು ಅದಕ್ಕೆ ಸಾವು ಕಾಲ ಕೊಟ್ಟು ಅದೈತ ಅದಾವುದು ಇದು ಕುನ್ನು ಅತ್ತೆಂಟಿಲ್ಲ ಅವು ಸಾವಿರ ಗಂಟೆಗೂ ಅವಕ್ಕೆ ಮೆಂಟಾಲಿಟಿ ಏನಂದ್ರೆ ಅದು ಗಂಡು ಮೂರೆಲ್ಲ ಜೋಲಿ ಉಂಟು. ನನಗೆ ಅದ್ರ ಪ್ರತಿ ಕಲ್ಪನೆ ಸಂಭಾಷಣೆ ಕುಟುಂಬ ವಾಸುತ್ತೆ ಅವಾಗ ಜೋಲಿ ಉಂಟು. ಅದು ಒಳ್ಳೆ ಜೋಲಿ ತಪ್ಪಿಲ್ಲ, ಅದು ಅಷ್ಟಲ ಜೋಲಿ. ಯಾಕಂದರೆ ಅದೊಂದು ಹೊಗೆಗೆ ಸೂಕ್ತ. ಅಲ್ಲೇ ಗಂಡು ಮಗು ಹೆಮ್ಮಕ್ಕರು ಹೋಗಕ್ಕೆ ಏನಂದ್ರೆ ನನಗೆ ಮದುವೆ ಮಾಡೋದು, ಮನೆಯೇ ನೋಡೋದು, ಕುನುವಿಗೆ ಹೊಂಚೋದು ಅಂತ ಜೋಲಿ ಅಲ್ಲ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಂದು ಫ್ಯಾಮಿಲಿ ಬಂದು ಅವಾಗ ಅರ್ಬೋದು ಮಂಚ ಮಾಡಲಿ ಮಂಚದ ಮಾಡತ್ತ ಮಾಡೋದಿಲ್ಲ ಎಂಬುದಿಲ್ಲ. ಅದು ನಂಗೆ ಹೆಮ್ಮಕ್ಕಳು ಬಂದು ಅರ್ಬೋದು ಇಷ್ಟೇ ಅರ್ದು ಬಿಪ್ಪದು ಒಂದು ಇತ್ತಬೇಕು ಸಡನ್ನಾಗಿ ಒಂದು ಜೋಲಿ ನಡೆದುಪ್ಲೆ ನಂಗೆ ಎತ್ತ ಮಾಡೋದು. ಈಗ ಫಸ್ಟ್ ನಂಗೆ ಇವಾಗ ಈ ಸ್ಟೋರಿಗೆ ಬಂದಿಲ್ಲ ನನಗೆ ಸಂಭಾಷಿಸೋಕೆ ಇರೋದಿಲ್ಲ. ವರ್ಷ ನಂಗೆ ಟ್ಯಾಕ್ಸ್ ಕಟ್ಟೋದು ನನಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಈಗ ಪಟ್ಟಿ ಮನೆ ನೋಡಿಸೋದು, ಮ್ಯೂಚುವಲ್ ಫಂಡ್ ಹಾಕೋದು, ಇನ್ಶೂರೆನ್ಸ್ ಹಾಕೋದು, ಇನ್ವೆಸ್ಟ್ಮೆಂಟ್ ನೆರಿಗೆ ಮಾಡೋದು ಇದೆಲ್ಲ ಮಂಚ ಮಾಡಣ. ನಂಗೆ ಹೆಣ್ಮಕ್ಳಿಗೂ ಏನ ನಂಗೆ ಇದು ಮಕ್ಕ ನಂಗೆ ಎತ್ತು ಮಾಡಣ ಜೋಲಿ ಏನ ಏಲಿಯೋ ಅವಾಗ ಅದನ್ನ ಎತ್ತೆ ಜೋಲಿ ಬಂದರೆ ಅವಾಗ ಅರಿಯಿಲ್ಲ ಅವಾಗ ಡೀಟೇಲ್ ಅವಾಗ ಕೇಪ ತೇವಿಲ್ಲ ಅವಾಗ. ಯಾಕಂದ್ರೆ ಮಂಚನೇ ಮಾಡಿದ್ದೆ ನಂಗೆ ಇದು ಮಕ್ಕ ಒಂದು ಎಲ್ಲ ಕಾಲ ಬದಲ ದಾರಿ ಇದು ನೋಡೋದಿಲ್ಲ ನಂಗೆ ಎಲ್ಲ ಒಳಗಂತ ಹೋಯ್ನಟ್ರ ಅಂಬ ನಂಬಿಕೆ ಇವಾಗ ಜೋಲಿಗೆ ನಂಗೆ ಏನಿ ಕೂಡ ನಂಗೆ ಅದನ್ನ ಆಸಕ್ತಿ ಮಾಡಿದ್ದು ಎತ್ತಲ್ಲ ಮಕ್ಕಳು ಅನ್ನ ಸರಿ ಅದು ಮಾಡಿದೆ ಇದು ಈ ಮಂಚಾಗ ಆಕ್ಸಿಡೆಂಟ್ ಆದೊಂಡು ಏನಾಗ್ಬಿಟ್ರೆ ಆಮೇಲೆ ಲ್ಯಾಪ್ಟಾಪ್ ಬಂದು ಟೋಟಲ ಸ್ಮ್ಯಾಶ್ ಆಗಿಬಿಟ್ರ, ಸೆಲ್ ಫೋನ್ ಒಟ್ಟೆಲ್ಲ ಹೋಗ್ಬಿಟ್ರ. ಈಗ ಈ ಕಾಲದಾಗ ಏನಂದರೆ ನಂಗೆ ಹಣ ಅಟ್ಲೆ ನಾವು ಸಂಭಾಷಿಸೋಕೆ ನದಿಯ ಇದ್ದಾಗ ಆನ್ಲೈನ್ದು ಈಸೀರ ಆನ್ಲೈನ್ದಾಗ ನನಗೆ ಇನ್ವೆಸ್ಟ್ ಮಾಡೋಣ, ಆನ್ಲೈನ್ದು ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಮಾಡೋಣ, ನಂಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಬಂದ್ರೆ ಅದೆಲ್ಲ ನಂಗೆ ಇಮೇಲ್ ನೋಡಿ ನಂಗೆ ಅರ್ಥ ಬಿಡೋಕೆ ಇಮೇಲ್ದಾಗ ಅವಾಗ ಮೆಸೇಜ್ ಬಂದ್ರೆ ಈ ಮೆಸೇಜ್ ಎಲ್ಲ ನೋಡಿ ನಂಗೆ ಏನೇನು ಮಾಡಿ ಬಿಡ್ತಾರೆ ಮಂಚರು ಏನು ಮಾಡಿದ್ರು ಅರ್ಥ ಬಿಡೋಕು. ಈಗ ಅದೇ ನಂಗೆ ಇಮೇಲ್ ID ಪಾಸ್ವರ್ಡ್ ಆಗ್ಬೋದು ಅದ್ರಲ್ಲಿ ನಂಗೆ ಮುಖ್ಯವಾದ ಜೋಲಿ ಎಲ್ಲ ಬಂದು ನಂಗೆ ಒಂದು ಸಡನ್ ಜೋಲಿ ಆಗ್ಬಿಟ್ಟು ನನಗೆ ಅದಾಗಲಿ ಒಂದು ರೆಸ್ಕ್ಯೂ ಹಾಕೋದು ನಂಗೆ ಎತ್ತೆ ಮಾಡೋದು ನಂಗೆ ಗವೋ ಇಂಪೋಕ ನಂಗೆ ಬಂದು ನಂಗೆ ಇದ್ದಾಡು ನಂಗೆ ಕಷ್ಟಪಟ್ಟು ಸಂಭಾಷಿಸಿದ್ದು ನಂಗೆ ಅಡ್ತು ಹೋಗೋಕ್ಕೆ ಒಳ್ಳಂಗೂ ಶೇಪದು ಅದು ಮುಖ್ಯವಾದ ಜೋಲಿ. ನಂಗೆ ಎತ್ತಬೇಕು ನಂಗೆ ಈ ಜನ ಇಟ್ಟಂದು ಹೇಗೋದು ಮುಡಿಯ ಆ ಒಳ್ಳೆ ಜೋಲಿ ಶೇಪದಾಗ ನಂಗೆ ಏನು ಮಾಡೋದಿಲ್ಲ ನಂಗೆ ಎಲ್ಲೋ ಒಂದು ಕಡೆ ಬರೋದು ಬೇಕದು
ಇಲ್ಲೊಂದು ಒಂದು ಎಕ್ಸೆಲ್ ಶೀಟ್ ಮಾಡಿ ಒಂದು ಇಮೇಲ್ ಎಲ್ಲ ಕಟ್ ಮಾಡಬೇಕು. ಇದೆಲ್ಲ ಹೆಣ್ಮಕ್ಳು ಅಷ್ಟು ಏಯ್ಕೊಡು, ಅಷ್ಟು ನಾಲೆಜ್ ಏಯ್ಕೊಡು, ಅಷ್ಟು ಕೊಟ್ಲಿಯೋ ಅವಾಗ ಏನೋ ಬಿರೋದ್ಲಿಯೋ ಎಲ್ಲ ಅದನ್ನು ಬರೆದು ಬಿಟ್ಬಿಡು. ಹೇಳಿ ಬರೆದು ಬಿಟ್ಬಿಟ್ಟೆ ಈ ಜೋಲಿಗೆ ನಂಗೆ ಈಗ ಫಸ್ಟ್ ಆಯ್ತು ನನಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಣ. ಈಗ ಹೋಗ್ತಾ ಉಂಡೆ ಇಮಿಡಿಯೇಟ್ ಅಂದರೆ ಬ್ಯಾಂಕ್ ಅಕೌಂಟು, ಒಂದು ಸ್ಯಾಲರಿ ಅಕೌಂಟು, ಆಮೇಲೆ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಏನೇನು ಲೋನ್ ಇಸ್ತಾನೆ, ಏನೇನೋ ನನಗೆ ಕಟ್ಟಿ EMI ಕಟ್ಟಿದ್ದಾನೆ, ಇದೆಲ್ಲ ನಂಗೆ ಅರ್ಧದಲ್ಲಿ ಕೂಡ ಅದನ್ನ ಎತ್ತೆ ಮಾಡೋದು ನಂಗೆ ಜೋಲಿ ಹರಿಯೋದಪ್ಪ ನಂಗೆ ಮಾಡಬಿಟ್ರೆ. ನನಗೆ ಬ್ಯಾಂಕು ಜೋಲಿ ಐತಿಲ್ಲ, ಬ್ಯಾಂಕು ಹೋಗಿ ನಂಗೆ ಅಕೌಂಟ್ ಬಿದ್ದಿಲ್ಲ, ಅಕೌಂಟ್ ನಾಮಿನಿ ಹಾಕೋದು ಅಂದರೆ ನಂಗೆ ಮೊದಲು ನಂಗೆ ಎಲ್ಲ ಮಾಡೋದಿಲ್ಲ ಅಕೌಂಟ್ ಓಪನ್ ಮಾಡಿದ್ರೆ ನಂಗೆ ಅವ ಅಂತ ನಾಮಿನಿ ಹಾಕಿಬಿಟ್ನ. ಈಗ ಮದುವೆ ಮಾಡಿದ್ರಿಂದ ಹೇಳೋ ನಾಮಿನಿ ಚೇಂಜ್ ಮಾಡೋದು ನಂಗೆ ನಾನು ಮಾಡೋದಿಲ್ಲ, ಅದು ಕಂಪಲ್ಸರಿ ಅವಾಗ ಮಾಡೋದು ಮಾಡಿರ್ತಿರ್ತೀವಿ. ಇನ್ನೊಂದು ಅದನ್ನ ಅದೇ ಪುಟ್ಬಿಡ ಅದು ನಾಮಿನಿಲಿ ಚೇಂಜ್ ಮಾಡೋದು. ಇವಾಗ ಹಣ ಆಡೋಕೆ ಎಲ್ಲ ಆನ್ಲೈನ್ದ ಮಾಡಿರ, ಹಣ ಇಲ್ಲದ ಕೇಳಿದ್ರೆ ಹಣ ಇಲ್ಲ ಅಟ್ಟಿಗಿಡ ನೆರಿಯ ವ್ಯವಸಾಯ ಮಾಡಿರ, ಹಣ ಮಾಡಿರ, ಜೋಲಿ ಕೆಲಸ ಮಾಡೋಕ ಬೋಕ ಅಂತ ಕುಡ್ಕೊಂಡು ಕೆಲಸ ಮಾಡಿ ಕೂಡ ಕೊಡಿ ಹಣ ಮಾಡಿ ಅವಾಗ ಏನು ಮಾಡಿದ್ರೆ ಅದನ್ನ ಅಲ್ಲಿ ಉಣಿಸಿ ಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಶೇಕ್ ಮಾಡಿ ಬಿತ್ತು ಅಂತಾರ. ಅಲ್ಲಿಗೆ ನೋಡ ಅದನ್ನ ಅವಾಗ ಕಪ್ಕೊಂಡು ಒಂದು ಬಿತ್ತಾರ, ಅಲ್ಲಿಗೋಸ್ ನೋಡ ತರಿಯಾಕೋ ಅಲ್ಲಿ ಚಕ ಹಣ ಲಕ್ಷಗಳು 25 ಲಕ್ಷ ಹಣ ಬಿತ್ತು ಅಂದ್ರೆ ಒಂದು ಸ್ವಾಮಿ. ಅದು 25 ಲಕ್ಷ ಹಣ ಹೊರಗಡೆ ಅದು ಕಂಪ್ನಿ ದಾರ ಅವ್ರಿಗೆ ಹಣ ಆಡೋದು ಅಮ್ಮ ಟಕ್ಕ ಕೊಯ್ದು ಮನೆ ಇಸ್ಬಿಟ್ಟ. ಆಗ ಅತ್ತಮಾಗ ನೆರಿಯ ಜೋಲಿ ಬಂದು ಅತ್ತಮ ಕಡದೆ. ಆಗ ಅದು ಹಳೋ ಜೋಲಿ ಬಂದು ಅವ್ರಿಗೆ ಹೇಗೆ ಹೋಗಿಲ್ಲ ಎಂಟ್ರುಗ ಪಾದ ಎಂಟ್ರಿಗೆ ಹೇಗಿರ ಎಂಟ್ರಿಗೆ ಮುಖ್ಯ ಹೇಗೋದು ಒಳ್ಳೆ ಜೋಲಿ ಎಂಟ್ರುಗ ನಂಗೆ ಈ ಮಾಡೋದನ್ನ ಅವೇರ್ನೆಸ್ ಅವಾಗ ಅದು ಬೇಕು. ನಂಗೆ ಏನೋ ಮಾಡೋಣ, ಇಂದು ಏನೋ ಸಂಭಾಷಿದ, ಇಂದು ಏನೋ ನಡೆದೆ, ನಂಗೆ ಸರಿ ಎತ್ತಾಡದೆ, ದಾರ ಕೊಟ್ಟ, ನನಗೆ ಏನೋ ಕೊಟ್ಟು ದಾರ ಕೊಡಿ ಕಡೋದು ಇಷ್ಟ, ಇನ್ನು ಅರಬೋದು. ಇನ್ನು ಅರಿಯಾದ ಮಟ್ಟ ಅವಾಗ ಒಂದು ಜನ ಟಕಾರ್ನ ಅದೆಲ್ಲ ಜೋಲಿ ಇಟ್ಟಿದ್ದಿಲ್ಲ, ಅವಾಗ ಒಂದು ತಿಂಡಾಟ ಇಟ್ರ. ಈಗ ಬ್ಯಾಂಕ್ ಹೋಗೋಣ ಏನಂದರೆ ನಂಗೆ ಫಸ್ಟ್ ನಾಮಿನಿ ಹಿಡಿದ್ಯಾ ಅಂದಾರ, ನೀಗ ಇಂಡೆಂಟಿಟಿ ಫಾರ್ಮ್ ನಡೆದಿಯಾ ಅಂದಾರ, ನೀಗ ಒಂದು ಆಕ್ಸಿಡೆಂಟ್ ಆಗಿ ಇಮಿಡಿಯೇಟಾಗಿ ಬಂದು ಏನಂದರೆ ನೀಗ ಒಂದು FIR ರೈಸ್ ಮಾಡೋದು, ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎತ್ತೋದು, ಐನೂರ ಲೀಗಲ್ IR ಸರ್ಟಿಫಿಕೇಟ್ ಇಸೋದು, ಎಂಜಾಯ್ಮೆಂಟ್ ನೆರಿಯ ಜೋಲಿ ಹಿಡಿದು ನೆರಿಯ ಏಕಪಟ್ಟ ಜೋಲಿ ಅದೆಲ್ಲ ಮಾಡಿಬಿಟ್ಟು ಅದೆಲ್ಲ ಮಾಡಿಬಿಟ್ಟಿಲ್ಲ. ಈಗ ನಂಗೆ ಬಂದು ಈಗ ಈ ಕುನ್ನ ವಯಸ್ಸಿಗೆ ಬಂದು ನಂಗೆ ಆಳುವ ನಂಗೆ ಗಂಡನ ಒಂದು ಇದು ಮಾಡೋದಿಲ್ಲ, ನಂಗೆ ಗಂಡ ಎಲ್ಲ ಮಾಡಣ ದೊಡ್ಡವಾಗ ನಂಗೆ ಅನ್ನೋಕೈತಂದರೆ ವಯಸ್ಸಾದವರು ಕೂಡ ಜೋಲಿ ಹರಿರು ಮನಿ ಏನು ನಡಾರಂದೆ ಅವಾಗ ತೇಲಿಲ್ಲ ತೇಲಿ ಇವಾಗ ಅವಾಗ ಇಟ್ಟ ಮಾಡ್ಲಗನ ನಂಗೆ ತಂದಿಲ್ಲಗನ ಕೊಟ್ಟಾಗನ ಅವಾಗ ತಿಂದ್ರು ಹೋಗ್ತಾರೆ ಹತ್ತು ಜೋಲಿ ತಗೋಣ ಅನಿಸ್ತು. ಅವಾಗ ಜೋಲಿಯಲ್ಲಿ ಹರಿರು ನಾಯಿಗೊಂದು ಜೋಲಿ ಬಂದುಬಿಟ್ಲ ಕುಣವೆ ನಂಗೆ ಹರಿಯೋದಲ್ಲಿ ಆ ಕುಣವೆ ಇದನ್ನು ನೋಡಿ ಏನು ಹೋಗಿ ಬೇ ಎಲ್ಲಿ ಬರೋದು ಬೇ ನಮಗೆ ಲಾಕರ್ ಬಿತ್ತನ ಲಾಕರ್ದು ಏನೇ ಬಿತ್ತ ಆ ಲಾಕರ್ ಕೀಯಲ್ಲಿ ಹಿಡ್ದೆ, ಇನ್ನು ಬೇಗ ಅಕೌಂಟ್ ಹಿಡ್ದೆ, ಬೇಗ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ನನಗೊಂದು ಮ್ಯೂಚುವಲ್ ಫಂಡ್ ಇಸ್ತಾನ, ಒಂದು ಇನ್ಶೂರೆನ್ಸ್ ಇಸ್ತಾನ, ಇದೆಲ್ಲ ನಂಗೆ ಒಬ್ಬಗೊಂದು ಹಣ ಕೊಟ್ಟು ಒಂದು ಡಾಕ್ಯುಮೆಂಟ್ ಇಸ್ಬಿತ್ತಾನ. ಇದೆಲ್ಲ ನನಗೆ ಬಂದು ಆನ್ಲೈನ್ದ ಮಾಡಲ ಹರಿಯಬೇಕು. ಅದೆಲ್ಲ ಬಂದು ನನಗೆ ಇಮೇಲ್ದ ಬಂದುಬಿಟ್ರ ಮೆಸೇಜ್ ಬಂದುಬಿಟ್ರ ಅದನ್ನ ಒಂದು ಜೋಡಿ ಹಿಡ್ದೆ ಅದನ್ನ ನಂಗೆ ಕಂಡುಹಿಡಿಯಬೇಕು. ಈಗ ಬುರದಲ್ಲಿ ಒಂದು ಈಸಿ ಬಿಟ್ಬಿಟ್ಲೆ ಆ ಪತ್ರ ಬಂದು ನಂಗೆ ಪೋಸ್ಟ್ ಆಫೀಸಲ್ಲಿ ಒಂದು ಟ್ಯಾಕ್ಸ್ ಪಾತ್ರ ಬಾಂಡ್ ಒಂದು ಇಸ್ಬಿಟ್ನ ಅದನ್ನ ಇಸ್ಬಿಟ್ಟು ಆ ಪತ್ರ ಏನಂದ್ರೆ ತೋರಿಸಿ ಅವಾಗ ಅರ್ಧ ತರಿಯಬೇಕು ಅದನ್ನು ಕೂಟನ ಏನೋ ಕಾಯ್ದಂತೆ ತೂಗಿಟ್ಬಿಟ್ಟಿದ್ರೆ ಅವನೊಂದು ಕಂಡುಬಿಟ್ಟು ಜೋಲಿ ಕಟ್ಟಿ ಸಂಭಾಷಿಸ್ಬಿಟ್ರಿ. ಇದು ಅಪ್ಪರ ಸಂಭಾಷಿಸೋದಕ್ಕೆ ಜೋಲಿ ಉಂಟಿಲ್ಲ. ಹೆಣ್ಮಕ್ಕಳು ಮುಖ್ಯವಾದ ಜೋಲಿ ಏನಂದ್ರೆ ಫೈನಾನ್ಷಿಯಲ್ ಏನೋ ಹೋಯ್ತಾರೆ ಫ್ಯಾಮಿಲಿ ಹೋಗಿ ನಂಗೆ ಏನೋ ಮಾಡಿದ್ದ ಅವ್ರು ಗಂಡ ಎತ್ತೆ ಮಾಡಿದ್ದಾನೆ ಚಿಟಿ ಜೋಲಿ ಅರಿಯು ಅದನ್ನ ಪಾಸ್ ಮಾಡಿನ ನಾನು ಎಲ್ಲಿ ಬಿತ್ತೆ ಡಾಕ್ಯುಮೆಂಟ್ ಎಲ್ಲಿ ಬಿತ್ತೆ ಎಲ್ಲ ಕಟ್ಟ ಮಾಡಿ ಒಂದು ಫೋಲ್ಡರ್ ಒಂದು ಬಿತ್ತೀಯ ಅದೆಲ್ಲ ಗಂಡನಂತೆ ಹೆಣ್ಮಕ್ಳು ಅದು ಪತಿಯೇ ಕವಲೆ ಪಡೋದಿಲ್ಲ. ಅದು ಎಲ್ಲಿ ಬಿತ್ತನೆ ಏನಾಗ ಏಲಿ ಕೂಡ ಅರ್ಧ ತಂದಾರ ಅವಾಗ ಅದನ್ನ ಏನು ಅವಾಗ ಅರಿಯರು ಅದು ಅರ್ಥಕ್ಕೆ ಐತಲ್ಲ ಅದೇನು ಏನಾಗ ನಾನು ಅರ್ಥ ಏನೋ ಬಿತ್ತೆ ಅಂದೊಂದಿಗೆ ಒಂದು ಇನ್ಶೂರೆನ್ಸ್ ಪೇಪರ್ ತಂತ ಅದು ಎಲ್ಲಿ ಬಿತ್ತೆ ಅಂದಿಲ್ಲ ಅದನ್ನ ಈ ತನಕ ಬಿತ್ತನ ಅದನ್ನ ಮಾಡಿದ್ರೆ ಕೆತ್ತಲ ಅವಾಗ ಹತ್ತಮಕ್ಕ ಹೆಣ್ಮಕ್ಳು ಒಂದು ಅಪಾರೊಂದು ಏನಂದರೆ ನನಗೊಂದು ಈಸಿ ಎತ್ತಿಬಿಟ್ಟು ಅಲ್ಲವ ಸರಿ ನಂಗೆ 65 ಎಲ್ಲ ಮಾಡಿಟ್ಟೋದು ಅಲ್ಲ ಅತ್ತಲ್ಲ ನಂಗೆ ಎಲ್ಲವ ಅರ್ಧ ಬಿಪ್ಪದು ಲೈಫ್ ನೆರಿಯ ಒಂದು ಪ್ರಶ್ನೆ ಬಂದು ಅರ್ಥ ನಡೆಯೋಕು ನಂಗೆಲ್ಲ ಮತ್ತಾಗ ನಂಗೆ ನಡೆಯೋದಲ್ಲ ದಾರ ಬೇಕು ಎಜಾರ್ ಬೇಕು ಏನು ಪ್ರಶ್ನೆ ನಡೆಯೋಕು ನಂಗೆ ಅಪ್ಪರ ಜೋಡಿ ಎಲ್ಲ ಗಂಟೆ ಮಾಡೋದೆಲ್ಲವನಿಗೆ ಮಾನಿಟರ್ ಮಾಡಿ ಎಲ್ಲವನಿಗೆ ಕರೆಕ್ಟಾಗಿ ಬಂದ್ಬಿಟ್ಟು ಅದು ಇಲ್ಲ ಅದು ದೇವಿನ ಜೋಡಿ ನಂಗೆ ಮಣ್ಣ ನಮ್ಮ ಮಾಲ್ಯೋ ನಂಗೆ ಚಿಲೆ ಜೋಲಿ ಜೋಲಿ ಅರ್ಥ ಬಿಚ್ಬೋದು ಅಪ್ಪಾರ ಮುಖ್ಯ. ಏನಾದ್ರೆ ಮುಂದಿನ ಕಾಲದ ಮಕ್ಕಳ ಎಲ್ಲ ಈ ಕಾಲ ಬಂದು ಎಲ್ಲ ಕೆಲಸ ಸಂಭವ ಕಚಕಿಸಿದೆಯೋ ರಚನೆಗೆ ಅಪ್ಪರ ಟೈಟ್ ಪ್ರೆಷರ್ ಮುಂದಿನ ಕಾಲದಾಗೆ ಗೌರ್ಮೆಂಟ್ ಸಂಭವದಲ್ಲಿ ಅದಕ್ಕೆ ಜಾಲಿ ಬಾತಿರೋದ್ರೆ ಬತ್ತ ಜಾಲಿಯ ಒಣ ಅಟ್ಟಿಗಳ ಬಾತಿರೋ ಅದಾದ ಒಣ ಬನ್ನ ಅತ್ತ ಮಗ ತಟ್ರ ಈ ಕಾಲದ ಅತ್ತಿಲ್ಲ ಕೆಲಸ ಬಂದಿಲ್ಲ ಇದು ಬಂದು ಗೌರ್ಮೆಂಟ್ ಕೆಲಸ ಟೈಟ್ ವರ್ಕು ಅದು ಮುಂದಿನ ಕಾಲ ಈಗ ಮುಂದಿನ ಕಾಲದಾಗ ಮೇಲೆ ಇಂಜಿನಿಯರಿಂಗ್ ಟಾಪ್ ಇಬೋಕ ಪ್ರಸಾದ ಹಾಕಿ ಈ ಬೋಕ ಅಷ್ಟೇ ಲಾಕ್ಸೈದು ಹಾಕು ಈ ಅತ್ತಿಲ್ಲ ಎಲ್ಲ ಪ್ರೆಸರು ಎಲ್ಲ ಒಂದೇ ಟೈಟ್ ಪ್ರೆಸರ್ ಮಾಡಿದ್ದಾರೆ. ಅದು ಕೂಡ ಒಂದು ಹಿಂಗೆ ಅವ್ರಿಗೆ ಪಪ್ಪ ಹಿಂಗೆ ಅಟ್ಟಿಯಾಗ ಒಂದು ಬಾತಿಯಾರ ಏನು ಮಾಡಂದ್ರೆ
ನಂಗೆ ಮನೆ ಪಕ್ಕದ ನಂಗೆ ಅಟ್ಟಿದ್ದ ಮನೆಯಿಂದ ಈಗ ಆ ಕಡೆಲ್ಲ ಬಾತಿ ಸುತ್ತ ಅಲ್ತ ಮನೆ ಇದ್ದೀರಾ ಅಟ್ಟಿದ್ದ ಅಲ್ಲಿ ಹೋಗಿ ಬಾತಿಯಾರು ಬಂದು ಆಗಲು ಎಲ್ಲ ಇಟ್ಟು ತಿಂದು ಇನ್ನೆಲ್ಲ ಕುಣಿವೆಲ್ಲ ಇನ್ನು ಆಡೋ ಆಗೋದು ಮುಡಿದ ಕ್ಲಾಸ್ದಾಗ ಅದೇ ಕುಳಿದ್ರೆ ಕುಣಿಯೋಗ ಮಾತಾಡಿರ ಸತ್ತುನು ಒಳ್ಳೆ ಜೋಡಿ ಮುಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಒಳ್ಳೆ ಮುಟ್ಟೆ ಒಳ್ಳೆ ಮುಟ್ಟೆ ತಿಂದು ಒಳ್ಳೆಂಗೆ ಸತ್ತುನು ತಿಂದು ಬಂದು ಕುಳಿದು ಒಳ್ಳೆ ಹೊರ್ಕೊಂಡು ಬಿಟ್ರ ಒಳ್ಳೆ ಏನು ಹೊರಗಿಟ್ನ ಹೊರಗಿಟ್ಟಮ್ಮ ಚಿಜಾಮಿದ್ದು ಒಬ್ಬನೇ ಈ ಕುನೆಲ್ಲ ಸೈಲೆಂಟ್ ಟೈಪ್ ಅದಕ್ಕೆ ಮತ್ತೆ ಒಳ್ಳೆ ಹೊರ್ಕೊಂಡ್ರ ಚಿಜಾಮಿ ಸೈಲೆಂಟ್ ಟೈಪ್ ತರತೆ ಚಿರ್ಗೆಟ್ರ ಏನಾಯ್ತು ಪರಿಚಯ ಇನ್ನು ಸೈಲೆಂಟ್ ಟೈಪ್ ಇಲ್ಲ ಎಂಬುದೇ ಹೊಸ ಬಿಡಿದ್ರೆ ಅಲ್ಲೊಂದು ಇನ್ಸ್ಪೆಕ್ಟ್ರು ಟಿ ಸ್ಕೂಲ್ ಅಮ್ಮ ಬಂದು ಇವಕ್ಕೆಲ್ಲ ಪಾಡುವ ಒಂದು ಗುಡ್ ಮಾರ್ನಿಂಗ್ ಸೈಲೆಂಟ್ ಆಯ್ತು ಎಲ್ಲ ಗಮ್ಮನಿ ದುಟ್ರು ಇವ ನೋಡಿದ್ರು ಟಕ್ಕರ್ ಕಣ ತರದ್ರು ಬುದ್ಧರಿ ಪಡಿದಾನ್ ತಗೊಂಬಿರುಂತ ಅದನ್ನ ಇನ್ಸ್ಪೆಕ್ಟ್ರ್ ಕಿಲ್ಲಾಡಿ ಇನ್ಸ್ಪೆಕ್ಟ್ರ್ ಏಸಾಗಾಯ್ತು ಮಕ್ಕ ನಂಗೆ ಹೋಗ್ಕೊಂಡು ನೋಡಿದ್ದೇನೆ ಫೇವರ್ ಬಿಟ್ಟವೇನ ನಾಗ ಏನು ಮಾಡೋದಿಲ್ಲ ಓಕೆ ಬುದ್ಧರೈ இப்படித்தான் ஒரு இன்ஸ்பெக்டர் வந்து பார்த்தார் அவரை சஸ்பெண்ட் செய்தார் ಅದನ್ನ ಅವ ಕಂಟಿನ್ಯೂಸ್ ಆಯಿನ ಇತ್ತು ಮಗ ಕಾಮಿಡಿ ಸ್ಟೋರಿ ಬಿತ್ತಿಲ್ಲ ಕಾಮಿಡಿ ಸ್ಟೋರಿ ಕೂಡ ಈಗ ಏನಂದ್ರೆ ಈ ಜೋಡಿ ಏನಾಗ ಏನಾಗ ಇದು ಬಂದಿಲ್ಲ ಈಗೆಲ್ಲ ಜೋಡಿ ಈಗ ಬಂದು ಟೈಟ್ ವರ್ಕು ಹೋಗ್ಯೋ ಕಷ್ಟಪಟ್ಟು ಕೆಲಸಗಿದ್ದೀನ ಕಷ್ಟಪಟ್ಟು ಮಾಡೋಣ ಅದನ್ನು ಫಲನ್ ಬಂದು ನಂಗೆ ಕೋಡೆ ತಾಂಡಿ ಅದು ಒಪ್ಪೋ ಎಡೆಗೋ ಕಟ್ಟೋ ಸೇಬೋದು ನಂಗೆ ಟಕ್ಕನ ಅದು ಈ ಹೆಣ್ಣು வாழ்க்கை ಇತ್ತಲ್ಲ ಈಗ ಒಂದು ಕುಣವೇ ಇಲ್ಲ ಈಗ ಒಂದೇ ಮದುವೆ ಮಾಡಿ 4 ವರ್ಷ ಕುಣವೇ ಇಲ್ಲ ಈಗ வாழ்க்கை ಮುಡಿದ್ಬಿಟ್ಟು ಇಲ್ಲ வாழ்க்கை ಸ್ಟಾರ್ಟ್ ಆದ ಬಂದಿಲ್ಲ ಈಗ வாழ்க்கை ಬಂದು ಇದು ಅರ್ಥ ಸ್ಟಾರ್ಟ್ ಆಗಲ್ಲ ಯಾಕಂದರೆ ನನ್ನ ಕೋಡಿದ್ದ ಒಂದು ತನಗ ಇಡುತ್ತೊಂದು ಮನುಷ್ಯ ಅತ್ತ ಹೋಗ್ಬಿಟ್ಟ ಇದಕ್ಕಿಂದಾಡೋ ಇನ್ನೊಂದು ಮನುಷ್ಯ ಇಡ್ತು ಇನ್ನೊಂದು ಮನುಷ್ಯಂತ ತೇಡಿ ಅದು ಕಂಡಿಡ್ತು ಲೈಫ್ ಅದು ಹೊಡ್ರ ಅದು ಮುಂದೆ ಇವಾಗ ಸ್ವಂತಗಾರಲ್ಲ ನನಗೆ ಸೊತ್ತು ಬೇಕು ಅಂದ್ರೆ ಅದು ಬೇಕು ಅಂದ್ರೆ ಆ ಪ್ರಚನೆ ಅಂದ್ರೆ ಈ ಪ್ರಚನೆ ಅಂದ್ರೆ ಪಲ ಪ್ರಚನೆಗಳಲ್ಲಿ ಹೋಗಿ ರಾಸ್ ಬಂದು ನಂಗೆ ಇನ್ನು ನೋಟ್ರಿ ಒಂದರ ಅದೊಂದರ ವಕೀಲ್ ಒಂದರ ಎಲ್ಲ ಜೋಡಿ ఎక్కువ ರಾಸ್ ಬಂದು ಉಂಡಿಯೇ ಅದು ಬಂದು ಪಾಟ್ ಪರ ರೆಪ್ಟ್ರ ಅದೊಂದು ಪಾದಿ ಜೋಡಿ ನಂಗೆ ಅರಿಯೋದೇ ಬಿಟ್ರು ಅದಾವುದು ಇವಕ್ಕಾಗಿ ಪೇಪರು ಗಿಪರು ಇಮೇಲ್ ಬಂದೆಲ್ಲ ಅರಿಯೋಕ್ಕೋ ಇನ್ನೊಂದು ನಂಗೆ ಅರ್ಬ ಮುಡಿ ಅವಾಗ ಏನೋ ಬಿತ್ತಾರೆ ಎಲ್ಲೋ ಅಟ್ಟಿ ಬಿತ್ತಾರೆ ಹಿಂಗೆ ಅಣ್ಣ ಬಿದ್ದ ಕಾಲದ ಏನಂದ್ರೆ ಇದ್ದಮ್ಮ ಹೆಣ್ಣು ಮದುವೆ ಬಿಟ್ಲೆ ಹೆಣ್ಣುಗ ಮದುವೆಗ ಹಣ ಎಲ್ಲ ನಾ ಬೀತುಂದೆ ಎಲ್ಲಿ ಬೀತುಂದ್ರೆ ಅದನ್ನ ಹೇಗೋದಿಲ್ಲ ನಾವು ಉಣಿಚಿ ಬೀತುಂದೆ ಸರಿ ಹಣ ಇಕ್ಕಚ್ಚಕ್ಕಡದೆ ಹಣ ಹೇಗಿಲ್ಲ ಏನಾಗ ಹೆಣ್ಣು ಮದುವೆಗೆ ಪ್ರಚನೆಯೇ ಇಲ್ಲ ಯಾಕಂದರೆ ಹೆಣ್ಣು ಮದುವೆ ಮಾಡೋದು ದೊಡ್ಡ ಜೋಲಿತ ಅದನ್ನ ನನಗೆ ಹಣ ಇಲ್ಲ ದೊಡ್ಡ ಜೋಲಿ ಇದನ್ನ ಈಗ ಬಂದೈತೆ ಅದನ್ನ ಏನೋ ಇನ್ನೂ ಉಣಿಚಿ ಬಿತ್ತೇನೆ ನನಗೆ ನಂಬ ಕೊಡೋದಾದ್ರೆ ನೋಡ್ಲೆ ಕಡೆ ನೋಡ್ಲೆ ಬರುತ್ತೆ ಇದೀನಿ ಅದು ಉಣಿಚಿ ಬಿತ್ತಂದು ಅಥವಾ ಉಣ್ಣೆ ಉಣಿಚಿ ಬಿತ್ತೋರು ಇದ್ದಾರೆ ಹಿರಿಯ ತುಂಬ ಉಣಿಚಿ ಬಿತ್ತು ಅದನ್ನ ಈಗ ಅವಾಗ ಮಾಂಸ ಅದರಲ್ಲಿ ಇಟ್ಟಿದ್ದಿಲ್ಲ ಅವಾಗಿನ್ನು ಅಟ್ಟಿಗಳಿಗೆ ಹೋಗ್ಕೊಂಡು ಅಪ್ಪರ ಹಣ ಬಿತ್ತಾರೆ ಹಣ ಕಮ್ಮಿ ಜಾಸ್ತಿ ಇಲ್ಲಿಂಟಿಲ್ಲ ಅವಾಗ ಅಲ್ಲಿ ಕೊಟ್ಟಾಗಿ ಉಣಿಚಿ ಬಿಡ್ತಾರೆ 10 ಮಕ್ಕಳು ಇದ್ದಾರೆ ನನಗೆ ಜೋಲಿ ಅದರಿಂದ ಏನು ಮಾಡೋದಿಲ್ಲ ನನಗೆ ಇಲ್ಲ ಅಳೋದು ನಂಗೆ ಏನ್ರು ಕುನವಾಗಿ ಹೇಗೋದು ಇದು ಮಕ್ಕಳ ಜೋಡಿ ಹೇಳಿದೆ ಈ ಜೋಡಿ ಇಲ್ಲಿ ಹೇಳಿದೆ ಇಲ್ಲೊಂದು ಜೋಡಿ ಬರೆದು ಬಿಟ್ಬಿಡೋದು ಒಂದು ಕಂಪ್ಯೂಟರ್ ಒಂದು ಎಕ್ಸೆಲ್ ಶೀಟ್ ಹಾಕಿ ಇಲ್ಲಿ ಇನ್ವೆಸ್ಟ್ ಮಾಡಿದೆ ಇಲ್ಲಿ ಇನ್ಶೂರೆನ್ಸ್ ಹಾಕಿ ಹೇಳಿದೆ ಇಲ್ಲಿಗೆ ನಾವು ಲಾಕರ್ ಕೀ ಹೇಳಿದೆ ಇಲ್ಲಿ ಲಾಕರ್ ಹೋಗಿ ಸಾಮಾನು ಹೇಳಿದೆ ಅದೊಂದು ಬಿಲ್ ಬೇಗ ಬರೋದು ಬೇಕು ನನಗೆ ಇಂದಾಡೋ ಏನೋ ಸ್ವತ್ತೆಲ್ಲ ಹೋಗೋದು ಆಗ ನನಗೆ ಲೀವ್ ದೊಡ್ಡ ಕಾಲಿ ಬರೋದಿಲ್ಲ ಅಲ್ಲ ಅದು ಬರಿಯಾದಿ ಬಂದು ಏಸಾಗೊಂಡು ನಂಗೆ ಒಂದು ಪೇಪರ್ಗೆ ಹೋಗಿ ಬರೆದು ಬಿಟ್ಟು ಹೋಯ್ತು ಮಕ್ಕ ನನಗೆ ದಾಲೆ ಆಯ್ಬಿಟ್ಲೆ ಜೋ ಸೊತ್ತೆಲ್ಲ ದಾರ ಒಪ್ಪು ಬರೆದು ಬಿಟ್ಬಿಟ್ಲೆ ಅದೊಂದು ಕ್ಲಿಯರಿಟಿ ಒಂದು ವಿಲ್ ಮಾರ್ಕ್ ಬಂದುಬಿಟ್ರೆ ಅದನ್ನು ನಂಗೆ ಮಾಡೋದಿಲ್ಲ ಅದು ನಂಗೆ ಏಕೆ ಅದು ಮಾಡಿಬಿಟ್ಟು ನನಗೆ ಅದು ಎರಡು ಆಯ್ಬಿಟ್ರ ಅದೊಂದು ಜೋಲಿ ಅದು ಆಗೋದಲ್ಲಿ ನನಗೆ ಆಗೋದಲ್ಲಿ ಅದು ವಿಲ್ ಬರೆದು ಬಿಡ್ಬೋದು ನಂಗೆ ಇದ್ದಾಡು ನಂಗೆ ಮನಸ್ಸಿಗೆ ಏನಾಡದೆ ಏನಾಗ ಇಂದಾಡೋ ನನಗೆ ದಾಲೆ ಆಯ್ಬಿಟ್ಲೆ ನನಗೆ ಸೊತ್ತು ನನಗೆ ಹಾಕೊಂಡು ಮನೆ ಸೀರ ಮನೆ ಲೋನ್ ಇಸೀರ ಅನ್ನೋದು ನನಗೇನು ಜಾಸ್ತಿ ಜವಾಬ್ದಾರಿ ಆಗ ಲೋನು ಮನೆ ಲೋನ್ ಇಸಿಬಿಟ್ಟಾರೆ ಯಾಕಂದರೆ ಟ್ಯಾಕ್ಸ್ ಕಟ್ಟೋದು ರೇಟು ಮನೆ ಲೋನು ಇನ್ವೆಸ್ಟ್ಮೆಂಟು ಮ್ಯೂಚುವಲ್ ಫಂಡು ಟ್ಯಾಕ್ಸ್ ಸೇವಿಂಗ್ ಬಾಂಡು ಅದನ್ನು ನೆರೆಯೋದು ಅದೆಲ್ಲ ಈಸಿಬಿತ್ತಾರ ಈಗ ಮನೆ ಈಸಿಬಿಟ್ಟು ಈ ಮನೆ ನಂಗೆ ಈಸೋನೇ ಯೋಚನೆ ಮಾಡೋದು ನಂಗೆ ಈಗ ನಾ ಗೆಲ್ಸಿಲ್ಲದ ಇಟ್ರ ನಂಗೆ ವೇದೆಲ್ಲ ಇಟ್ರ ಆಗ ನಂಗೆ ಈ ಮನೆ ಲೋನ ಕಟ್ಟೋದು ಮಾಡೋದಲ್ವಾ ಆಮೇಲೆ ನಂಗೆ ಅಷ್ಟು ಯೋಚನೆ ಮಾಡೋದು ನಂಗೆ ಟೈಟಾಗಿ ಲೋನ ಇಸಿಬಿಟ್ಟು ಕಳಿಸಿಗೆ ನಂಗೆ ಗೆಲ್ಸವೇ ಇಲ್ಲದ ಇಟ್ಟ ನಂಗೆ ಒಂದು ಯೋಚನೆ ಇಟ್ಟ ನಂಗೆ ಜೊತೆ ನಂಗೆ ಎತ್ತ ಮನೆ ಕಟ್ಟೋದು ನಂಗೆ ಅಷ್ಟು ಮನೆ ಅಷ್ಟು ಯೋಚನೆ ಮಾಡಿಸ್ತೇನೆ ನಂಗೆ ಅದ್ರ ಬಿಟ್ಟು ಮನೆ ಈಸಿಬಿಟ್ಟು ಅದು ಮಾಡಿಬಿಟ್ಟು ಆಗ ಇನ್ನೊಂದು ಇನ್ನೊಲ್ಲ ನಂಗೆ ಇದ್ದಾಡು ನಂಗೆ ಈಗ ಮನೆ ಕಟ್ಟಂಗೆ ಕಟ್ಟಣ ಸೇತೀವ ಮಾಡಿ ಅದು ಗೆಲ್ಸಿ ಅಟ್ಲಿ ಇಲ್ಲದಲ್ಲಿ ಇದು ಮಾಡಿ ಕಟ್ಟಿಬಿಟ್ನ ನಂಗೆ ಹೋಗ್ಬಿಟ್ಟು ಇದ್ದಾಡು ಆಗ ನಂಗೆ ಎಂಟ್ರಿಗೆ ಕುರಿಯೋಗ ಬಂದು ಅದನ್ನು ಸಫಲ ಕೊಡ್ಬೋದು ಅದು ಇನ್ಶೂರೆನ್ಸ್ ಆಗಬೇಕು ಇನ್ಶೂರೆನ್ಸ್ ಆಗೋದು ಆಗೇನಂದ್ರೆ ಆಗ ಇನ್ಶೂರೆನ್ಸ್ ಆಗೋದು ಹೇಗಿರುತ್ತೆ ಖಂಡಿತ ಆಗ ಬ್ಯಾಂಕ್ಗೆ ಏನಾಗ ನೋಲಿಸಿ ಇಮಿಡಿಯೇಟ್ ಅಂದರೆ ಇನ್ಶೂರೆನ್ಸ್ ಖಂಡಿತ ಹಾಕಿಬಿಡಿ ಅದು ನಿಂಗೆ
ಸಿದಾಲೊಂದು ಆಯ್ಬಿಟ್ಟಿದ್ರೆ ನಿಂಗೆ ಕಟ್ಟೋತ್ತೇವಿಲ್ಲ ಎಂಟ್ರು ಕೊಂಡು ಫಸ್ಟೇ ಕಟ್ಟೋತ್ತೇವಿಲ್ಲ ಅದೋಡ ವೈವ್ ಪಾಯಿಂಟ್ ಹೊಟ್ರ ಅದು ಹೇಗಿರ ಅದು ನಂಗೆ ಕೇಳ್ತದೆ ನಂಗೆ ಏನು ಮಾಡಂದ್ರೆ ಸರಿ ಇನ್ಶೂರೆನ್ಸ್ ಈ ಬಸ್ಲಿ ಕೂಡ ಇನ್ಶೂರೆನ್ಸ್ ಕಟ್ಟೋದು ನಂಗೆ ಏನೋ ಕಟ್ಟೋದು ಅತ್ತೆ ಮುಂಚೂಡಿ ಆ ಕಟ್ಟೋದು ಏನು ಬಿಟ್ಟಾರೆ ಬಿಟ್ಟಾರ ಅದೇನಂದ್ರೆ ಅವಾಗ ಮುಡೋದು ಉಣ್ಣಿಯೇ ಅವಾಗ ಕಟ್ಟೋದು ಅದು ನಾಮಿನಿ ಅದು ಸ್ವಂತ ಇದ್ದುದಾರ ವಾರಿಸಿದಾರ ಆ ವಾರಿಸಿದ ಕಂಡಿಡ್ತು ಇದನ್ನು ಮಾಡಿ ಅದು ಕಂಡಿಡ್ತು ಅವಾಗ ಅವಕ್ಕೆ ಕೂಡ ಅವಕ್ಕೆ ಸ್ವಂತ ಕಾರೆಲ್ಲ ಕೂಡ ನಂಗೆ ಬಂದು ನಂಗೆ ನೋ ಆಬ್ಜೆಕ್ಟ್ ಸರ್ಟಿಫಿಕೇಟ್ ಇಸೋದು ನಂಗೆ ಇದೆಲ್ಲ ವಾರಿಸ ಬಂದಿದ್ದೆಲ್ಲ ನಿಂಗೆ ಅದೆಲ್ಲ ರೋಡ್ ಸರ್ಟಿಫಿಕೇಟ್ ಇಸೋದು நிறைய பிரச்சனைகள் ಬಂದು ನಂಗೆ ಈ ಮಂಚ ಇಬ್ಬನೇ ಕಟ್ಟಾಡ ಮಂಚಿಗೆ ಇದಾಲ ಆಗಿ ತೋಟಂದ್ರೆ ಇನ್ನು ಪಲ ಪ್ರಚನೆಗಳು ಪಲ ಹೆಂಗಳು ಬಂದುಬಿಟ್ರು ಅದೆಲ್ಲ ನನಗೆ ಏನು ಮಾಡೋದ್ರೆ ಹೆಮ್ಮಕ್ಕಳುಗ ನಂಗೆ ಹೇಗಿಲ್ಲ ಅವಕ್ಕೆ ಪುರಿಯ ಆ ಹೇಗೆ ಆ ಜಾಮದಾಗ ಅವಕ್ಕೆ ಸಂತೋಷ ಅವಕ್ಕೆ ಅದು ಸಂತೋಷದಾಗ ಅದೆಲ್ಲ ನಂಗೆ ಸರ್ ನೋಡೋ ಬಂದಲ್ಲಿ ನೋಡೋ ಆ ಬಂದಲ್ಲಿ ನೋಡೋಮೇಲೆ ಅದು ಬರಾಬು ನಂಬಿಕೆ ಅದಾದ ನಂಗೆ ಅಪ್ಪ ಸಂತೋಷ ನೋಡಿಲ್ಲ ನಂಗೆ ಒಂದು ಬರ ನಂಗೆ ಏನೋ ಬಂದ್ರೆ ಅತ್ತೆ ಮುಂಜೋಲಿ ಆಮೇಲೆ ಬಂದುಗಳೇ ಏನು ಮಾಡೋದು ನೀವೊಂದು ಪೇಪರ್ ತೆಗಿಯೋ ಒಂದು ಇಡೀ ಬರೆದು ಬಿತ್ತು ಇದೆಲ್ಲ ಫೈಲು ಫೋಲ್ಡು ಇದೆಲ್ಲ ಬಿತ್ತೆ ಇರೋ ಈಗ ಇದೆಲ್ಲ ಕುಂಟಿಲ್ಲ ಆಡದೆ ಇದೆಲ್ಲ ಆಡದೆ ಅಂದು ನಂಗೆ ಎಣ್ಣೆಲ್ಲಿ ಕೊಟ್ಟು ಬಿತ್ತೆ ಇದನ್ನು ಕಡನೆ ಇಸ್ತೇನೆ ಅದು ಬಂದು ಕೂಡ ಆ ಕಡನ ಬಂದು ನನಗೆ ಇದೇ ಬರೆದು ಬಿತ್ತೇನೆ ಒಂದು ಆಮೇಲೆ ಕೂಡ ಅಲ್ಲಿ ಪೊರುಳು ಇಸ್ತೇನೆ ಒಂದು ಡಾಕ್ಯುಮೆಂಟ್ ಇಷ್ಟು ಹಣ ಕೊಟ್ಟಿದ್ದೇನೆ ಅದೆಲ್ಲ ನಂಗೆ ಬರೆದು ಬಿತ್ತೇನೆ ಅದ್ರ ಬಗ್ಗೆ ಎಲ್ಲ ಕಟ್ ಮಾಡಿಬಿಟ್ಟುಗಳೇ ಅದಾವುದು ನನಗೆ ಏನು ಆರೋಗ್ಯ ಇದೆಯೋ ನಂಗೆ ಜೋಲಿ ಪರ್ಫೆಕ್ಟ್ ಗಂಡು ಮಗುರು ಬಂದು ಕಣ್ಣು ಡ್ಯೂಟಿ ಅವಾಗ ಬಂದು ಅವಕ್ಕೆ ಹಿಂದಾಡಿ ಹೋಗಾಗ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಇದು ಇತ್ತಾಳೆ ಜೋಲಿ ಇದು ತಡದೆ ನಿಂಗೆ ಇದನ್ನು ನೋಡಿ ಇಬ್ಬರ ಗಟ್ಟ ಓಕೆ ನೋ ಪ್ರಾಬ್ಲಮ್ ನನಗೆ ಹೇಗೂ ಏನಾದ್ರು ದಾರ ಬರ್ತಾರೆ ದೇವ್ರು ಏನು ಬೇಕು ಮಣ್ಣ ಹೌದು 100 ವರ್ಷ ಇದ್ದೇನೆ 100 ವಯಸ್ಸು ತಾಂಡಿದ್ದೇನೆ ಕಮ್ಮಿ ವಯಸ್ಸು ಹುಟ್ಟ ಅದು ನಂಗೆ ಅದನ್ನ ಹೇಗೋದು ಮುಡಿಯ ಇಬ್ಬರೇ ಗಟ್ಟವು 100 ವರ್ಷ ಅಲ್ಲೇ ಪರ್ಸೆಂಟ 90 ವರ್ಷ ಇದ್ದುಟ್ಟು ಹೇಗ ಸತ್ತಲಿ ಎಲ್ಲ ಅಂತ ಅದನ್ನ ಕೊನೆಗೆ ಹೋಗಿ ಸೇರೋದು ಅದು 8 ವರ್ಷ ಸೇಬೋದು ಉಂಟಿಲ್ಲ ಆ ಕುರುವೆಗಾಲಿ ನೀವು ಸೇಬೋದು ಆ ಕುರುವೆಗಾಗಿ ನಂಗೆ ಸೇಬೋದು ಅಂದರೆ ಅದು ನಂಗೆ ಅದು ಬಿಲ್ಲು ಇದೆಲ್ಲ ಬರೆದು ಬಿತ್ತಿದ್ದು ನಂಗೆ ನಡಿ ಬರೆದು ಬಿತ್ತು ನಂಗೆ ಲೀಗಲ್ಲ ಬಂದು நிறைய ಪ್ರಶ್ನೆಗಳು ಬಂದಿಲ್ಲ ಏಗಪಟ್ಟ ಪ್ರಶ್ನೆ ಅದೆಲ್ಲ ನಂಗೆ ಸಾಲ್ವ್ ಮಾಡೋದಾಗ ಮೇರ್ಚ್ ಮಾಡಿ ಹೆಣ್ಮಕ್ಕಳೆಲ್ಲ ಖಂಡಿತ ವೀಡಿಯೋ ನೋಡೋದು ವೀಡಿಯೋ ಬಂದು ಇತ್ತಮಾಕ ವೀಡಿಯೋ நிறைய ನೋಡೋದು ಯಾಕಂದರೆ ಪಾಸಿಟಿವ್ ಹೇಗೋಕ್ರ ಬಂದು ನಂಗೆ ನೋಡೋದು ಹೌದು ನಂಗೆ ಬಟ್ಟೆ ಹೋಗತ್ತನ ಬಟ್ಟೆ ಕ್ಲೀನ್ ಮಾಡಣ 5 ನಂಗೆ ಮನೆ ಕ್ಲೀನ್ ಮಾಡಣ 5 ನಂಗೆ ನೀರು ಹಟ್ಟಣ ಬಾಡಿ ಕ್ಲೀನ್ ಮಾಡಣ ಅಲ್ಲ ಈ ಮೈಂಡ್ ಎತ್ತೆ ಕ್ಲೀನರ್ ಅಂದರೆ ನಂಗೆ ನಾವು ಒಳ್ಳೆ ಭಾಷೆ ಕೇಳ್ಪದ್ದು ಅಂತ ಟೈಮ್ ಎತ್ತಿ ಗುಡಿಗೋಣ ಹಾಕೊಂಡು ಮಾತಾಡೋಣ ಒಂದು ಮದುವೆ ಒಳ್ಳೆ ಜೋಲಿ ಅದೊಂದು ಅದು ಮದುವೆ ಜೊತೆ ಅದು ಒಳ್ಳೆ ಜೋಲಿ ಪತಿ ಗಣ ಅಂದ್ರೆ ಅದೊಂದು ಒಳ್ಳೆ ಜೋಲಿ ಅದಕ್ಕೆ ಒಂದು ಸಾವು ಅಂಬುದು ಕೂಡ ಒಳ್ಳೆ ಜೋಲಿ ಅದೆಲ್ಲ ಅಟೆಂಡ್ ಮಾಡೋದು ಖಂಡಿತ ಅಟೆಂಡ್ ಮಾಡಿ ಅದೆಲ್ಲ ಹೋಗಿ ನಂಗೆ ಮೈಂಡ್ ನಂಗೆ ಎತ್ತ ಕ್ಲೀನ್ ಮಾಡೋದಿಲ್ಲ ಮೈಂಡ್ ಆ್ಯಂಡ್ ಸೋಲ್ ಕ್ಲೀನ್ ಮಾಡೋದು ನಂಗೆ ಖಂಡಿತ ಆಯ್ತು ಮತ್ತು ನಿಮಗೆ ಮೋಟಿವೇಶನ್ ಕೇಳ್ಬೋದು ಒಂದೆರಡು ಕೇಳ್ತಾಗ ಜನಾಗ ಒಂದು ರೇವರು ಹೇಗೆ ಒಂದು ಕೇಳ್ಬೋದು ಒಳ್ಳೆ ಜನ ಇದೆ ಅದನ್ನು ಕೇಳ್ಬೋದು ಒಂದು ಹಾಗೇನ ಒಂದು ತೈನ ಥರ ಬೈಗಿರ ಅರ್ಧ ಕೈನ ಯೂಟ್ಯೂಬ್ ಬಂದಾರ ಗೂಗಲ್ದು ಬಂದಾರ ಇದೆಲ್ಲ ಒಂಥರ ನನಗೆ ನೋಡಿ ಒಳ್ಳೆ ಜೋಲಿ ನಿಂಗೆ ಎಷ್ಟು ರೆಫರೆನ್ಸ್ ಮಾಡಿರಿಯೋ ನಿಂಗೆ ಮೈಂಡ್ ಬಂದು ಕ್ಲೀನ್ ಮಾಡೋದಕ್ಕೂ ಸೋಲ ಕ್ಲೀನ್ ಮಾಡೋದಕ್ಕೂ ಇತ್ತವಳಿ ಯಾಕಂದರೆ ಶಿಲಾರ ನಂಗೆ ನೋಡಿದವನಿಯೇ ಒಂದು ಜೋಲಿ ಹೇಗಿರುತ್ತಂದರೆ ಶಿಲ ಮಂಚ ನೋಡಿದವನಿಯೇ ಸೋಕಾಳ ಮಂಚ ಸಿಪ್ಪಲ್ಲಿ ಒಳ್ಳೆ ಮಂಚನೆ ಆಮೇಲೆ ನಂಗೆ ಏನಂತ ಅಂತ ಅರಿಯ ಆ ಮಂಚನೇ ನನಗೆ ಅರಿಯ ಅಲ್ಲ ಮಂಚ ನೋಡಿದೆ ಆಮೇಲೆ ನೋಡಿದ್ರೆ ಒಳಗೆ ಒಳ್ಳೆ ಮಂಚ ಮಕ್ಕೆ ಹತ್ತನ ಇನ್ನೂ ಶಿಲ ಮಂಚ ನೋಡಿದವನಿಯ ಏನು ಹತ್ತ ನೋಡಿ ನಾವೆಲ್ಲ ಸಿಡಿ ಮಂಚ ಮಕ್ಕೆ ಅದು ಏನೋ ಕಾರಣ ಅಂದರೆ ಎಲ್ಲ ಮಂಚನೂ ಹೊಂದುತ್ತಾ ಮಂಚೂರದಾಗ ಏಸು ಪಾಸಿಟಿವ್ ಎನರ್ಜಿ ಅಡದೇನು ಬತ್ತಾ ಅವಾಗ ಬಂದು ಮತ್ತೆ ಬಂದು ಅದನ್ನ ಇದು ಮಾಡಿ ನಂಗೆ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ ಅದನ್ನು ಬಿತ್ತಾಗ ಮತ್ತೆ ಅಮ್ಮ ಒಂದು ಮಾತಾಡಿ ಸಪೇಟ್ ಕುಳಿದ್ರೆ ಎರಡ ಸಪೇಟ್ ಕುಳಿತಾರೆ ಒಂದು ಮಂಚ ಆಕಡೆ ಕುಳಿದ್ರೆ ಒಂದು ವಿಕೆಟ್ ಕುಳಿದ್ರೆ ಒಂದು ಮನುಷ್ಯನ ನೋಡಲೆ ನಂಗೆ ಇಡ್ತಾರೆ ಸೋಪ್ ಮಂಚ ಸೋಪ್ ಇನ್ನೊಂದು ಮಂಚ ಅವ್ನು ನೋಡಲೇ ಇಮಿ ಇತ್ತು ನೋಡ ಇಮಿ ಏನಕ್ಕೆ ಕುಳಿದ್ರೆ ಇದ್ದೇವೆ ಅದು ನಂಗೆ ಒಂದು ಆಮೇಲೆ ಮಂಚ ಇದೆ ನಾವು ಕೂಡ ಮಾತಾಡಿದ್ರೆ ದಾರ ನಂಗೆ ಅರಿಯ ಆಲೆ ಆ ಪಾಸಿಟಿವ್ ಎನರ್ಜಿ ಬಂತ ಬಂದು ನಂಗೆ ಒಂದು ಅವ್ರು ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸಿರ ಹಾಗಾಗಿ ಪಾಸಿಟಿವ್ ಎನರ್ಜಿ ಡೆವಲಪ್ ಮಾಡೋದ್ರೆ ನಂಗೆ ಏನು ಮಾಡಿದ್ರೆ ನಾವು ಒಳ್ಳೆ ತೆಗೋ ಜೋಡಿ ಕೇಳ್ಬೋದು ಎಲ್ಲಿ ಸಿಕ್ಕಲಿ ಸರಿ ಕುಳಿಕೆ ನೋಡಿ ಗುಡಿಗೆ ಹೋಗ್ಬೋದು ಅಡಿಗೆ ಹೋಗ್ಬೋದು ಏನಾಗ ಹೋಗ್ಬೋದು ಗುಡಿ ಏನೋ ಹೋಗ್ಬೋದಿಲ್ಲ ಗುಡಿ ದೇವರೆಲ್ಲ ಎಡೆಯ ಕಡೆಯ ಇದೊಂದು ಸುಮಾರು ಸ್ಟೋರಿಯಾಗ ಬಂದರೆ ಒಂದು ಮುಸ್ಲಿಮ್ ಕೂಸು ಬಂದೇನು ಬಿಟ್ಟಿದ್ರೆ ಮಸೂದಿಗೆ ಬಂದು ಒಳ್ಳೆ ತಣ್ಣಿ ಹಾಕಿ ನಿಂತನ ಈ ಮಸೂದಿ ಬೇಕಲ್ಲ ಏನು ಒಂದು ಗುಡಿ ತಣ್ಣಿ ಹಾಕಿನಂತ ಹೇಗೆ ಅವನ ಹೇಳ್ತಿದ್ದು ಮಸೂದಿ ತಲೆಯವರು ಕೂಡ ಸೇರ್ತಿದ್ರು ಆ ಮಸೂದಿ ಕೆಸರು ಏನಂತ ಮಸೂದಿ ಕೇಳ್ತ ಇದು ಸ್ವಾಮಿ ಇದು ಗುಡಿ ಬಂದು ನಂಗೆ ಇದು ದೇವರಿಗೆ ಬೇಡ ಇಲ್ಲಿಗೆ ಬಿಟ್ಟು ನೀ ತಣ್ಣಿ ಹಾಕಿಲ್ಲ ಸರಿಯಾ ಅಂತಂದ ಆಗ ಈ ಕೂಸು ಏನಂದ್ರೆ ಸರಿ ನಿಂಗೆ ದೇವರಿಲ್ಲ ಒಂದು ಎಡೆ ಮಟ್ಟು ತೋರಿಸಿ ಅಲ್ಲಿಗೆ ಹೋಗಿ ತಣ್ಣಿ ಹಾಕಿನೆ ನಿಂಗೆ ಕುಡಿಯೋಕೆ ದೇವರದೇನೆ ಅವತ್ತು ನಾ ಇಲ್ಲೇ ಬಿಲ್ಲ ನೀವು ದೇವರೇ ಇಲ್ಲೇ ಒಂದು ಎಡೆ ತೋರಿಸಿ ಅಲ್ಲಿಗೆ ಹೋಗಿ ತಣ್ಣಿ ಹಾಕಿನ ಅಂದ್ರೆ ದೇವ್ರ ಇಲ್ಲ ಎಡೆ ಇಲ್ಲ ಎಲ್ಲ ಅಡಿ ದೇವ್ರಿರ್ತಾನೆ ಎಲ್ಲ ಅಡಿಯೋ ದೇವ್ರಿಗೆ ದುಡಿತಾನೆ ಆಗ ನಂಗೆ ಎಲ್ಲ ಅಡಿದ್ದಲಿಯೋ ಆ ಪಾಸಿಟಿವ್ ಎನರ್ಜಿ ಬಂದು ನಂಗೆ ಡೆವಲಪ್ ಮಾಡೋದಾಗ ನಂಗೆ ಡೆವಲಪ್ ಆಯ್ಡೇ ದೇವರೆಲ್ಲ ಹಿಡಿತ ನೋಡಿದ್ದೇನೆ ಎಲ್ಲ ಅಂತ ಕೆಲಸ ಮಾಡಿದ್ದೇನೆ ನನ್ನ ಕೆಲಸ ನಾ ಮಂಡೇ ಇದ್ದಿನ
ರೆಸ್ಟ್ ಆಯ್ತು ಅದಾವುದು ಸೂರ್ಯನ ರೆಸ್ಟ್ ಆಯ್ತು ಇದ್ದಾಗ ಸಂಜೆ ರೆಸ್ಟ್ ಆಯ್ತು ಅಂದಾಗ ಈ ಭೂಮಿ ರೆಸ್ಟ್ ಆಯ್ತು ದೇವರು ಕೂಡ ರೆಸ್ಟ್ ಆಯ್ತು ಆ ಥರ ಜೋಡಿ ಮಂಡೇ ಇದನ್ನ ಎಲ್ಲ ಉಳ್ಳಿ ಜೋಡಿ ಎಲ್ಲ ಉಳ್ಳಿ ಕರಿ ಮಣ್ಣ ನಂಗೂ ಬಂದು ನಂಗೆ ರೆಸ್ಪಾನ್ಸಿಬಿಲಿಟಿ ಏನ ನಂಗೆ ಎಂಡ್ರು ಹಾಕೊಂಡು ನಂಗೆ ಸೊತ್ತು ಬಿತ್ತು ಕಷ್ಟಪಟ್ಟು ಸಂಭಾರಿಸಿದ್ದು அடுத்தவங்க எத்தவை செய்யಬಹುದು ಅವ್ರು ಕರೆಕ್ಟಾಗಿ ತಿಳಿಸಿ ಆರಾಮ ನನಗೆ ಅப்புறம் ಯೋಚನೆ ಮಾಡೋದು ಇದು ಹೆಮ್ಮಕ್ಕರೆಲ್ಲ ಖಂಡಿತ ವಿಡಿಯೋ ನೋಡೋದು ಇಲ್ಲ நிறைய ಮೋಟಿವೇಶನ್ ವಿಡಿಯೋ ನೋಡಿವೆ ಇನ್ಸ್ಪಿರೇಷನ್ ಇದು ನೋಡಲಿಯೇ ನಿಂಗೆ ಆಟೋಮೆಟಿಕಾಗಿ ನಿಂಗೆ ಕ್ಲೀನ್ ಮಾಡಿಬಿಟ್ಟು ನಿಂಗೆ ಕ್ಲೀನ್ ಮಾಡೋದಕ್ಕೆ ಒಂದು ವೇ ಇರುತ್ತೆ ನಂಗೆ ಸೋಲ್ ಆ್ಯಂಡ್ ಮೈಂಡ್ ಕ್ಲೀನ್ ಮಾಡೋದಕ್ಕೆ ಒಂದು ವೇ ಏನು ನಡೆಯೋದಿಲ್ಲ ಸೋಪು ನಂಗೆ ಆ್ಯಸಿಡ್ ಎಲ್ಲಾಟಿ ಕ್ಲೀನ್ ಮಾಡೋದು ಇದಕ್ಕೆ ಬಂದು ನಂಗೆ ತಮಕ್ಕೆ ಪಾಸಿಟಿವ್ ಮಾತಾಡೋಕೆ ಕೇಳ್ಬೋದು ನೆಗೆಟಿವ್ ಮಾತಾಡೋಕೆ ಕೇತಲಿ ಅದು ನೆಗೆಟಿವ್ ಮಾತಾಡೋ ಕೇತಲಿ ನೆಗೆಟಿವ್ ಥರ ನನಗೆ ಇದನ್ನು ಕೇತನೋ ನನಗೆ ದಾರ ಕೂಡ ಮೂಮೆಂಟ್ ಜಾಸ್ತಿ ಬಿತ್ತು ದಾರ ಕೊಡಿದ್ರು ಅದು ತಗೊಂಡಾಗ ನಂಗೆ ಎನರ್ಜಿ ಬಂದು ಜಾಸ್ತಿ ಕಮ್ಮಿ ವೈಬ್ರೇಷನ್ ಅಂತ ಅದು ನನಗೆ ನೆರಿಯ ಆಡದೆ ಈ ಜೋಲಿಯೆಲ್ಲ ಕೇತೋ ಹಿಂಗೆ ಬಂದು ಎಲ್ಲ ಈ ಹೆಮ್ಮಕ್ಕರೆಲ್ಲ ಜೋಲಿ ಕತ್ತೋ ಗಂಡು ಮಗಳು ಜೋಲಿ ಹೇಗೆ ಬಂದು ಹೇಗೆ ಎಲ್ಲಾಗ ನಾವು வாழ்த்திட்டு ನಮಸ್ಕಾರ ಮಾಡಿಟ್ಟು ಕೈ ಮುಗಿದು ಥ್ಯಾಂಕ್ ಯು